ಓಂ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1231ನೇ ಅನುಶಾಸನ ಪರ್ವದ 164ನೇ ಭಾಗ ಇದು. ವಾಯುಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಕಂಡು ಬರೋದಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 193ನೇದ್ದು, ವೈಷ್ಣವ ಪಾಠದಲ್ಲಿ 181ನೇದ್ದು, ಗೀತಾ ಪ್ರಶ್ನ ಪಾಠದಲ್ಲಿ 130ನೇ ಅಧ್ಯಾಯ. ಅನೇಕ ಧರ್ಮ ಸೂಕ್ಷ್ಮಗಳನ್ನು ನಾವೀಗ ಅನೇಕ ಕಳೆದ ಅಧ್ಯಾಯಗಳಲ್ಲಿ ಶ್ರವಣ ಮಾಡ್ತಾ ಬಂದಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ವಿವಿಧಾನ್ ಧರ್ಮಾನ್ ಶ್ರವಣ ಕಾಮುಕಾಃ ಶಾಸ್ತ್ರ ಲೋಲುಪಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ಲೋಮಶೇನ ಋಷಿಣ ಯೇ ಧರ್ಮಾಃ ಗತೇ ದಿವಸೇ ಸಮವರ್ಣ್ಯಂತ ತೇ ಶ್ರುತಾಃ ವಾಯುನಾ ಪ್ರೋಕ್ತಾಃ ಧರ್ಮಾಃ ಅಗ್ನಿ ಲಕ್ಷ್ಮೀ ಅಂಗಿರಸ್ ಋಷಿ ಗಾರ್ಗ್ಯ ಧೌಮ್ಯ ಜಮದಗ್ನಿಭಿಃ ಪ್ರೋಕ್ತಾಃ ಧರ್ಮರಹಸ್ಯಾಣಿ ವಿಷ್ಣುನಾ ಬಲರಾಮೇಣ ಧರ್ಮಾಗ್ನಿಭ್ಯಾಂ ವಿಶ್ವಾಮಿತ್ರ ಗೋಭಿಃ ಬ್ರಹ್ಮಣಾ ಚ ಪ್ರೋಕ್ತಾಃ ಧರ್ಮವಿಶೇಷಾಃ ಗತೇಷು ದಿವಸೇಷು ಪ್ರಾಶ್ರೂಯಂತ. ಅದ್ಯ ಅರುಂಧತಿ ಯಮಧರ್ಮಚಿತ್ರಗುಪ್ತೈಃ ಯೇ ಧರ್ಮಾಃ ಪ್ರತ್ಯಪಾದ್ಯಂತ ತೇ ವ್ಯಾಖ್ಯಾಸ್ಯಂತೆ ಶ್ರೂಯಂತೆ ಚ. ಅನೇಕ ಜನ ಋಷಿಗಳು ಮತ್ತು ದೇವತೆಗಳು ಅರುಂಧತಿ ಹತ್ರ ಬಂದ್ರಂತೆ. ಅವಳು ತಪೋವೃದ್ಧಳಾಗಿತ್ತು, ವಸಿಷ್ಠರಿಗೆ ಸಮಾನವಾದಂತಹ ಶಕ್ತಿ ಉಳ್ಳವಳಾಗಿದ್ದಳು. ಅವಳಿಗೆ ಹೇಳಿದ್ರು, ನಾವು ನಿನ್ನಿಂದ ಅನೇಕ ಧರ್ಮ ರಹಸ್ಯಗಳನ್ನು ತಿಳಿಯ ಬಯಸ್ತೇವೆ. ಯಾವುದೋ ಅತ್ಯಂತ ಸೂಕ್ಷ್ಮವಾದ ರಹಸ್ಯವೋ ಅದನ್ನು ನೀನು ನಮ್ಗೆ ಹೇಳಬೇಕು. ಅದಕ್ಕೆ ಅರುಂಧತಿ ಹೇಳಿಕ್ ತೊಡಗಿದ್ದು, ನೀವು ಎಲ್ಲರೂ ಸೇರಿ ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಿ, ನನ್ನ ಹತ್ರ ಬಂದಿದ್ದೀರಿ. ಆದ್ರಿಂದ ನಿಮ್ಮಂಥ ದೊಡ್ಡವರು, ದೊಡ್ಡ ದೊಡ್ಡ ಋಷಿಗಳು, ದೇವತೆಗಳು ನನ್ನ ಬಳಿಗೆ ಬಂದು ನನ್ನ ತಪಸ್ಸನ್ನು ಹೆಚ್ಚು ಮಾಡಿದ್ದೀರಿ, ನೀವು ತಪಶಕ್ತಿಯನ್ನು ಹೆಚ್ಚು ಮಾಡಿದ್ದೀರಿ. ನಾನು ಧರ್ಮ ರಹಸ್ಯಗಳನ್ನ, ಶಾಶ್ವತವಾದ ಧರ್ಮಗಳನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದು ನಿಮ್ಮ ಅನುಗ್ರಹದಿಂದಲೇ ಹೇಳ್ತೇನೆ. ಭವತಾಂಚ ಪ್ರಸಾದೇನ. ಹೀಗೆ ಅವಳು ವಿನಯಶೀಲಳಾಗಿ ಅದನ್ನು ಹೇಳಲಿಕ್ಕೆ ತೊಡಗಿಲ್ಲ. ಯಾರು ಶ್ರದ್ಧಾ ಉಳ್ಳವನಲ್ಲೋ, ದುರಭಿಮಾನಿಯೋ, ಬ್ರಹ್ಮಹತ್ಯೆ ಮಾಡಿದವನೋ, ಗುರುಪತ್ನಿ ಸಮಾಗಮ ಮಾಡಿದವನು, ಅಂಥವ್ರ ಜೊತೆ ಯಾವತ್ತೂ ಮಾತನಾಡಬಾರದು. ಮತ್ತೆ ಇಂಥವರು ಏನೇ ಧರ್ಮವನ್ನೇ ಮಾಡಿದರೂ ಕೂಡ ಅವರಿಗದು ಉಪಯೋಗ ಆಗೋದಿಲ್ಲ ಅಂತ ಒಂದ್ ಕಡೆ ಅರ್ಥ ಅನುವಾದ ಇದೆ. ಇನ್ನೊಂದು ಕಡೆ ಅವರಿಗೆ ಧರ್ಮವನ್ನು ಹೇಳಬಾರದು.
12 ವರ್ಷದ ವರೆಗೆ ಕಪಿಲ ಗೋವನ್ನ ದಾನ ಮಾಡುವವನಿಗೆ ಲಭಿಸುವಂತಹ ಫಲ, ಪ್ರತಿಮಾಸನು ಸತ್ರಯಾಗವನ್ನ ಮಾಡುವವನಿಗೆ ಲಭಿಸುವ ಫಲ, ಪುಷ್ಕರ ತೀರ್ಥದಲ್ಲಿ 1 ಲಕ್ಷ ಗೋವುಗಳನ್ನು ದಾನ ಮಾಡುವವನಿಗೆ ಸಿಗುವ ಫಲ, ಈ ಫಲವು ಕೂಡ ಇವ್ಯಾವ ಫಲವು ಅತಿಥಿ ಸತ್ಕಾರ ಮಾಡಿದವನಿಗೆ ಏನು ಫಲ ಬಂದಿತ್ತು ಆ ಫಲಕ್ಕೆ ಸಮಾನ ಆಗಲಿಕ್ಕಿಲ್ಲ. ಅತಿಥಿ ಸತ್ಕಾರದ ಫಲ ಈ ಎಲ್ಲ ಫಲಗಳನ್ನು, ಹಿಂದೆ ಹೇಳಲ್ಪಟ್ಟ ಎಲ್ಲ ಫಲಗಳನ್ನು ಮೀರಿಸ್ತದೆ. ಮತ್ತೊಂದು ಧರ್ಮವನ್ನು ಹೇಳ್ತೇನೆ ಕೇಳಿ. ಪ್ರಾತಃ ಕಾಲದಲ್ಲಿ ಎದ್ದು ಒಂದಿಷ್ಟು ದರ್ಭೆ ನೀರನ್ನು ತಗೊಂಡು ಹೋಗಿ ಗೋಶಾಲೆಗೆ ಹೋಗಬೇಕು. ಗೋವುಗಳ ಮಧ್ಯದಲ್ಲಿ ನಿಂತು ಆ ಗೋವುಗಳ ಕೋಡಿನ ನಡುವೆ ಆ ನೀರು ಬರುವಂತೆ ಅಲ್ಲಿ ದರ್ಭವನ್ನು ಇಟ್ಟು ಆ ನೀರು ಕೆಳಗೆ ಹರಿಯುವಂತೆ ಮಾಡಬೇಕು. ಅದನ್ನು ತಲೆ ಮೇಲೆ ಧರಿಸಬೇಕು. ಅದರಿಂದ ಮಹಾಫಲ ಇದೆ. ಗೃಹ್ಯ ದರ್ಭಾನ್ ಸಹೋದಕಾನ್, ದರ್ಭವನ್ನ ಆ ಕೋಡಿನ ನಡುವೆ ಇಡಬೇಕು, ಅಥವಾ ಆ ದರ್ಭದ ಮೇಲೆ ನೀರನ್ನು ಸುರಿದು ಅದು ಕೋಡುಗಳ ನಡುವೆ ಬಂದು ಅದು ಕೆಳಗೆ ಹರಿಯಬೇಕು. ಆಗ ಆ ನೀರನ್ನು ತಲೆಯ ಮೇಲೆ ಧರಿಸಬೇಕು ವ್ಯಕ್ತಿ, ಸಾಧಕ. ಅದರಿಂದ ಮಹಾಫಲ ಇದೆ. 3 ಲೋಕದಲ್ಲಿ ಅನೇಕ ಜನ ಸಿದ್ಧರು, ಚಾರಣರು, ದೇವತೆಗಳು, ಋಷಿಗಳು ಯಾವ್ಯಾವ ತೀರ್ಥಗಳನ್ನ ಸಂಚರಿಸಿರ್ತಾರೋ ಅಲ್ಲೆಲ್ಲ ಸ್ನಾನ ಮಾಡಿದ ಫಲ ಈ ಗೋಶೃಂಗೋದಕವನ್ನ ತಲೆಯ ಮೇಲೆ ಧರಿಸಿದವನಿಗೆ ಬರ್ತದಂತೆ. ಅರುಂಧತಿಯ ಮಾತನ್ನು ಕೇಳಿ ಎಲ್ಲರೂ ಸಾಧು ಸಾಧು ಅಂತ ಪ್ರಶಂಸೆ ಮಾಡಿದ್ರು ಅವಳನ್ನು. ನೀನು ಧನ್ಯಳು, ಧರ್ಮ ರಹಸ್ಯವನ್ನು ಹೇಳಿದ್ದಿ. ನೀನೇನು ತಪಸ್ಸನ್ನು ಮಾಡ್ತಾ ಇದ್ದಿ, ಆ ತಪಸ್ಸು ಹೆಚ್ಚಲಿ ಅಂತ ಅವಳಿಗೆ ಆಶೀರ್ವಾದ ಮಾಡಿದರು. ವರಂ ದದಾಮಿ ತೇ ಧನ್ಯೇ ತಪಸ್ತೆ ವರ್ಧತಾಂ ಸದಾ. ನಿನ್ನ ತಪಸ್ಸು ಹೆಚ್ಚಲಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮ, ಅಲ್ಲಿದ್ದಂಥ ಚತುರ್ಮುಖ ಬ್ರಹ್ಮ ಅವಳಿಗೆ ವರ ಕೊಟ್ಟ. ಮುಂದೆ ಬ್ರಹ್ಮ ಹೇಳಿದಂಥ ಕೆಲವು ಧರ್ಮಗಳು, ದೇವತೆಗಳೇ, ಋಷಿಗಳೇ, ಅನೇಕ ಸಂಗತಿಗಳನ್ನ ನೀವು ನನಗೆ ಹೇಳಿದ್ದೀರಿ. ಈಗ ನಾನು ಮತ್ತು ಚಿತ್ರಗುಪ್ತ ಕೆಲವು ಧರ್ಮಗಳನ್ನು ಹೇಳುತ್ತೇವೆ, ಅದನ್ನು ಕೇಳಿರಿ. ಮನುಷ್ಯ ಎಂಥದೇ ಪುಣ್ಯವನ್ನೇ ಮಾಡಲಿ, ಪಾಪವನ್ನೇ ಮಾಡಲಿ, ಅದೆಂದೂ ನಷ್ಟ ಆಗೋದಿಲ್ಲ. ಪರ್ವಕಾಲದಲ್ಲಿ ಕೊಡುವಂತಹ ಯಾವುದೇ ದಾನ ಅದು ಕೂಡ ವ್ಯರ್ಥ ಆಗೋದಿಲ್ಲ. ಪರ್ವಕಾಲೇ ಚ ಯತ್ಕಿಂಚಿತ್ ಆದಿತ್ಯಂ ಚ ಅಧಿತಿಷ್ಠತೆ. ಇಲ್ಲಿ ನಹಿ ಪುಣ್ಯಂ ಚ ಪಾಪಂ ಚ ಕೃತಂ ಕಿಂಚಿತ್ ವಿನಶ್ಯತೆ, ಪರ್ವಕಾಲೇ ಚ ಯತ್ಕಿಂಚಿತ್ ಆದಿತ್ಯಂ ಚ ಅಧಿತಿಷ್ಠತೆ ಅಂತ ಇದೆ. ಅದರ ಪೂರ್ವಾರ್ಧ ಮತ್ತು ಉತ್ತರಾರ್ಧವನ್ನು ಪ್ರತ್ಯೇಕವಾಗಿ ಓದ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿ, ಒಂದು ಅನುವಾದದಲ್ಲಿ ಪರ್ವಕಾಲದಲ್ಲಿ ಮಾಡಿದ ಅಲ್ಪ ಪುಣ್ಯವಾಗಲಿ ಪಾಪವಾಗಲಿ ನಾಶ ಹೊಂದುವುದಿಲ್ಲ, ಅದು ಸೂರ್ಯನ ಬೆಳಿಗ್ಗೆ ಹೋಗಿ ಅಲ್ಲಿ ಆಶ್ರಿತವಾಗಿರ್ತದೆ. ಅಂದ್ರೆ ಸೂರ್ಯ ಅದಕ್ಕೆ ಸಾಕ್ಷಿಯಾಗಿರ್ತಾನೆ. ಮುಂದೆ ಸಾಧಕನಿಗೆ ಅದು ಯಾವಾಗ ಏನು ಸತ್ಫಲ ದುಷ್ಫಲಗಳನ್ನು ಕೊಡಬೇಕೋ ಅದು ಕೊಡ್ತದೆ ಅಂತ ಹೇಳಿದಂತಾಗ್ತದೆ. ಆ ಪರ್ವಕಾಲದಲ್ಲಿ ಮಾಡಿದ ಅಲ್ಪ ಪುಣ್ಯ ಅಥವಾ ಪಾಪ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಪೂರ್ವಾರ್ಧವನ್ನ ಪ್ರತ್ಯೇಕವಾಗಿ ಇಟ್ಕೊಂಡು, ಪರ್ವಕಾಲವೇ ಇರಲಿ ಮತ್ತೆ ಯಾವುದೇ ಕಾಲವೇ ಇರಲಿ, ನಾವು ಮಾಡಿದ ಪಾಪ ಮತ್ತು ಪುಣ್ಯ ಯಾವತ್ತೂ ನಷ್ಟ ಆಗೋದಿಲ್ಲ ಅಂತ ಒಂದು ಸಾಮಾನ್ಯ ನಿಯಮ ಇದೆ, ಹಾಗೆ ತಿಳ್ಕೋಬೇಕು. ಅದಲ್ಲದೆ ಉತ್ತರಾರ್ಧಕ್ಕೆ ಪರ್ವಕಾಲದಲ್ಲಿ ನಾವು ಮಾಡಿದ್ದೆಲ್ಲವೂ ಕೂಡ ಸೂರ್ಯನ ಬಳಿಗೆ ಹೋಗಿ ಸಾಕ್ಷಿಯಾದ ಸೂರ್ಯನನ್ನು ಆಶ್ರಯಿಸಿರ್ತದೆ. ಆ ಮುಂದೆ ಸೂರ್ಯ
ನಮಗೆ ಯಾವಾಗ ಆ ಫಲವನ್ನು ಕೊಡಬೇಕೋ ಆ ಫಲವನ್ನು ಕೊಡ್ತಾನೆ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು ಯೋಗ್ಯ. ಆದರೂ ಎರಡೂ ಅರ್ಥಗಳು ತಪ್ಪೇನಲ್ಲ. ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳನ್ನು ಪ್ರತ್ಯೇಕಿಸಿ ಅರ್ಥ ಮಾಡಿಕೊಳ್ಳೋದು ಯೋಗ್ಯ ಇಷ್ಟೆ. ಮನುಷ್ಯ ಮರಣಿಸಿದ ಬಳಿಕ ಸೂರ್ಯ ಆಯಾ ದಾನದ ಶಕ್ತಿಯನ್ನು ಗಮನಿಸಿ ಆ ವ್ಯಕ್ತಿಗೆ ಅದನ್ನು ಹೋಗಿ ತಲುಪುವಂತೆ ಮಾಡ್ತಾನೆ. ಜಲದಾನ, ದೀಪದಾನ ಇದನ್ನು ಮನುಷ್ಯ ಮಾಡ್ತಾನೆ ಇರಬೇಕು ಯಾವತ್ತು. ಇದು ಚಿತ್ರಗುಪ್ತ ಹೇಳಿದಂತಹ ಒಂದು ಧರ್ಮ. ಪಾದರಕ್ಷೆಗಳನ್ನು ದಾನ ಮಾಡಬೇಕು, ಛತ್ರಿ ದಾನ ಮಾಡಬೇಕು, ಕಪಿಲ ಗೋವುಗಳ ದಾನವನ್ನು ಮಾಡಬೇಕು. ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ ಕಪಿಲ ಗೋದಾನ ಮಾಡಬೇಕು. ಪುಷ್ಕರ ಕ್ಷೇತ್ರದಲ್ಲಿ ಅಂತ ವರ್ಣನೆ ಮಾಡ್ತಾರೆ. ಪುಷ್ಕರೇ ಕಪಿಲಾದೇಯ ಬ್ರಾಹ್ಮಣೆ ವೇದಪಾರಗೆ. ಕಪಿಲ ಗೋವಿನ ಬಗ್ಗೆ ಬಂತಲ್ಲ, ಇದನ್ನ ಸ್ವರ್ಣ ಕಪಿಲ, ಶ್ವೇತ ಕಪಿಲ, ಕೃಷ್ಣ ಕಪಿಲ ಅಂತ ಹೀಗೆ ಬೇರೆ ಬೇರೆ ತರದ ಕಪಿಲ ಗೋವುಗಳಿದೆ. ಕಪಿಲ ಗೋವು ಅಂದ್ರೆ ಮಿಶ್ರವಾದ ಬಣ್ಣವುಳ್ಳಂತಹ ಗೋವು ಅಂತ. ಸ್ವರ್ಣ ಕಪಿಲ ಅಂದ್ರೆ ಅದರಲ್ಲೇ ಸ್ವಲ್ಪ ಬಂಗಾರದ ಛಾಯೆ ಇರುವಂತಹ ಗೋವಿಗೆ ಸ್ವರ್ಣ ಕಪಿಲ ಅಂತಾರೆ. ಕೃಷ್ಣ ಕಪಿಲ ಅಂದ್ರೆ ಕಪ್ಪು ಛಾಯೆ ಹೆಚ್ಚಿದ್ರೆ ಅದು ಕೃಷ್ಣ ಕಪಿಲ ಅಂತ. ಹೀಗೆ ಬೇರೆ ಬೇರೆ ಗೋವುಗಳನ್ನ ಒಬ್ರು ತೋರಿಸಿದ್ರು ನನಗೆ ಇತ್ತೀಚೆಗೆ, ಚಿತ್ರಗಳನ್ನು ತೋರಿಸಿದ್ರು. ಸ್ವರ್ಣ ಕಪಿಲ ಅನ್ನುವ ಗೋವು ಒಂದನ್ನು ಕೂಡ ತಮ್ಮ ಮನೆಯಲ್ಲಿದ್ದನ್ನು ಒಬ್ರು ತೋರಿಸಿದ್ರು ನಮ್ಮ ಊರಿನಲ್ಲಿ. ಅದ್ರ ಬಗ್ಗೆ ಮತ್ತಷ್ಟು ಸಂಶೋಧನೆಗಳು ನಡೆಯಬೇಕು. ವಸ್ತುತಃ ಕಪಿಲ ಗೋವು ಅಂದ್ರೆ ಯಾವುದು, ಅದು ಈಗ ನಮಗೆ ಉಪಲಬ್ಧ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ. ಸಾಮಾನ್ಯವಾಗಿ ಎಲ್ಲಾ ಗೋವುಗಳು ಕೂಡ ಶ್ರೇಷ್ಠವೇ ಅನ್ನುವ ನಿಯಮ ನಮ್ಗೆ ಗೊತ್ತಿರಬೇಕು. ನಿತ್ಯ ಅಗ್ನಿಹೋತ್ರವನ್ನ ಮಾಡಬೇಕು. ಪಾಪದ ಪರಿಣಾಮವಾಗಿ, ಮನುಷ್ಯ ಮಾಡುವಂತಹ ಪಾಪದ ಪರಿಣಾಮವಾಗಿ ನರಕದಲ್ಲಿ ಹೋಗಿ ಹಸಿವು, ಬಾಯಾರಿಕೆ ಇತ್ಯಾದಿಗಳಿಂದ ಪೀಡಿತನಾಗ್ತಾನೆ. ನರಕದಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂತ ಹೇಳ್ತಾನೆ ಚಿತ್ರಗುಪ್ತ. ಯಾಕೆಂದ್ರೆ ಇದನ್ನೆಲ್ಲ ಮಾಡುವಂಥವನು ಅವನೇ ಆಗಿದ್ದಾನೆ. ಪ್ರಳಯಂ ಸರ್ವಭೂತೇಶ್ಚ ಗಂತವ್ಯಂ ಕಾಲಪರ್ಯಾಯಾತ್. ಕಾಲಕ್ರಮದಲ್ಲಿ ಎಲ್ಲಾ ಪ್ರಾಣಿಗಳು ಮರಣ ಹೊಂದಬೇಕು, ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಮುಂದೆ. ನರಕದಲ್ಲಿ ಈ ಅಜ್ಞಾನಿಗಳಾದ ಮನುಷ್ಯರು ಅಂಧಕಾರದಲ್ಲಿ ತೊಳಲಾಡಬೇಕಾಗ್ತದೆ. ಮರಣಾನಂತರ ಸುಖ ಆಗಬೇಕಾದ್ರೆ ಮನುಷ್ಯ ಯಾವ ಧರ್ಮವನ್ನು ಆಚರಿಸಬೇಕು ಅದನ್ನು ಈಗ ಹೇಳ್ತಾರೆ ಕೇಳಿ. ಪಾನೀಯಸ್ಯ ಗುಣಾಹ ದಿವ್ಯಾಹ. ನೀರಿನ ದಾನವನ್ನು ಮಾಡಬೇಕು, ಅದಕ್ಕೆ ಮಹಾಫಲ ಇದೆ. ಪ್ರೇತ ಲೋಕದಲ್ಲಿ ಪುಣ್ಯೋದಕ ಅಂತ ಒಂದು ನದಿ ಇದೆ ಅಂತ. ಆ ಯಮಲೋಕದಲ್ಲಿ ಜಲದಾನ ಮಾಡಿದವನಿಗೆ ಆ ಪುಣ್ಯೋದಕ ಅನ್ನುವ ನದಿಯಲ್ಲಿ ಸ್ನಾನ, ಪಾನ ಇತ್ಯಾದಿಗಳಿಗೆ ಅನುಕೂಲ ಆಗ್ತದೆ. ದೀಪದಾನದ ಬಗ್ಗೆ ಮುಂದೆ ಹೇಳ್ತೇವೆ, ಅದನ್ನು ಕೇಳಿ. ಗಾಢವಾದ ಅಂಧಕಾರ ಇದನ್ನು ಯಾವತ್ತೂ ಆ ದೀಪದಾನ ಮಾಡಿದಂಥವನು ಕಾಣೋದಿಲ್ಲ. ಸೋಮ, ಸೂರ್ಯ, ಅಗ್ನಿಗಳು ಅವನಿಗೆ ಯಾವತ್ತೂ ಕೂಡ ಪ್ರಭೆಯನ್ನು ಒದಗಿಸಿಕೊಡ್ತಾರೆ. ಅಂಧಕಾರವನ್ನು ಕಾಣುವುದು ಅಂದ್ರೆ ಈ ಅಕಾಲದಲ್ಲಿ ಅಂಧತ್ವ ಬಂದು ಆದ್ರಿಂದ ಅವನಿಗೆ ಏನೂ ಕಾಣದಂತಾಗುವುದು, ಜೀವನದಲ್ಲಿ ದುಃಖದ ಕಗ್ಗತ್ತಲು ಅವನನ್ನು ಪೀಡಿಸುವುದು, ಇದಾಗೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ಬಹುದು. ದೀಪದಾನ ಮಾಡುವುದು ಅಂದ್ರೆ ದೇವತೆಗಳಿಗೆ ದೀಪಾರಾಧನೆ ಮಾಡುವುದು ಒಂದರ್ಥ. ಇನ್ನೊಂದು ದೀಪವನ್ನ ಜ್ಞಾನಿಯಾದ ವ್ಯಕ್ತಿಗೆ ದಾನ ಮಾಡುವುದು, ಅದೊಂದು ವಿಷಯ. ಹೀಗೆ ದೀಪದಾನಕ್ಕೆ ಮಹತ್ವ ಇದೆ.
ಗೋಶತಂ ಸವೃಷಂ ತೇನ ದತ್ತಂ ಭವತಿ ಶಾಶ್ವತಂ. ಪುಷ್ಕರ ಕ್ಷೇತ್ರದಲ್ಲಿ ಈ ಕಪಿಲ ಧೇನುವನ್ನು ದಾನ ಮಾಡಿದರೆ 100 ಗೋವುಗಳನ್ನು ದಾನ ಮಾಡಿದಂತಹ ಮಹಾಫಲ ಇದೆ. ಪಾಪಂ ಕರ್ಮತಿ ಯತ್ಕಿಂಚಿತ್ ಬ್ರಹ್ಮಹತ್ಯಾ ಸಮಂ ಭವೇತ್. ಬ್ರಹ್ಮಹತ್ಯೆಗೆ ಸಮಾನವಾದಂತಹ ಯಾವುದೇ ಪಾಪ ಇದ್ರೂ ಕೂಡ ಅದು ಗೋದಾನದ ಫಲದಿಂದ ನಷ್ಟ ಆಗ್ತದೆ. ಆದ್ರಿಂದ ಈ ಜ್ಯೇಷ್ಠ ಮಾಸದ ಕೌಮುದಿ ಅಂತಂದ್ರೆ ಹುಣ್ಣಿಮೆ ದಿವಸ ಆವಾಗ ಈ ಗೋದಾನವನ್ನು ಮಾಡಬೇಕು. ಕೌಮುದಿ ಅಂದ್ರೆ ಬೆಳದಿಂಗಳು ಅಂತ ಅರ್ಥ. ಸಾಮಾನ್ಯವಾಗಿ ಹುಣ್ಣಿಮೆ ಅಂತ ಅರ್ಥವನ್ನ ಅಲ್ಲಿ ಸ್ವೀಕಾರ ಮಾಡಿದ್ದಾರೆ ಎಲ್ಲರೂ ಕೂಡ. ನತೇಷಾಂ ವಿಷಮಂ ಕಿಂಚಿತ್ ದುಃಖಂ ನಚ ಕಂಟಕಾನಃ. ಪಾದರಕ್ಷೆ ಇತ್ಯಾದಿಗಳನ್ನು ದಾನ ಮಾಡುವವನಿಗೆ ಯಾವುದೇ ತರಹದ ಸಂಕಟ ಆಗೋದಿಲ್ಲ. ಅವನ ಮಾರ್ಗದಲ್ಲಿ ಯಾವತ್ತೂ ಯಾವ ವಿಘ್ನವೂ ಬರೋದಿಲ್ಲ. ಛತ್ರಿಯನ್ನು ದಾನ ಮಾಡಿದವನು ಪರಲೋಕಕ್ಕೆ ಹೋದ ನಂತರ ಸುಖವನ್ನು ಅನುಭವಿಸ್ತಾನೆ. ಎರಡೂ ಅನುವಾದಗಳಲ್ಲಿಯೂ ಕೂಡ ಈ ಕಪಿಲ ಗೋವನ್ನು ದಾನ ಮಾಡಬೇಕಾದ ಪ್ರಸಂಗ ಯಾವುದು ಅಂದ್ರೆ ಕಾರ್ತಿಕ ಮಾಸ ಮತ್ತೆ ಜ್ಯೇಷ್ಠ ಮಾಸ. ಆವಾಗ ಹುಣ್ಣಿಮೆ ದಿವಸ ಮಾಡಬೇಕು ಅಂತ ಬರೆದಿದ್ದಾರೆ. ಕೌಮುದಿ ಅಂದ್ರೆ ಹುಣ್ಣಿಮೆ ಅಂತ ಅರ್ಥ ಆಗಬಹುದು. ಆದ್ರೆ ಜ್ಯೇಷ್ಠ ಅಂತ ಒಂದೇ ಶಬ್ದ ಇದೆ ಅಲ್ಲಿ. ಕಾರ್ತಿಕ ಮಾಸ ಅನ್ನೋದಕ್ಕೆ ಅಲ್ಲಿ ಸರಿಯಾದ ಶಬ್ದ ಕಾಣಿಸೋದಿಲ್ಲ. ಅದು ಅನುವಾದ ಮಾಡುವವರಿಬ್ರು ಕೂಡ ಕಾರ್ತಿಕ ಮಾಸವನ್ನು ಅಲ್ಲಿ ಸೇರಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮತ್ತಷ್ಟು ಸಮಾಲೋಚನೆ ಆಗಬೇಕು, ವಿಮರ್ಶೆ ಆಗಬೇಕು. ಕಾರ್ತಿಕ ಮಾಸ ಅನ್ನೋ ಶಬ್ದಕ್ಕೆ ಏನಲ್ಲಿ ಕಾರ್ತಿಕ ಮಾಸ ಅನ್ನುವ ಅರ್ಥ ಬರಲಿಕ್ಕೆ ಬೇಕಾದ ಶಬ್ದ ಯಾವುದಿದೆ ಅಂತ. ಮುಂದೆ ಸೂರ್ಯ ಈ ಮುಂದಿನಂತೆ ಧರ್ಮ ರಹಸ್ಯಗಳನ್ನ ಹೇಳಿತೊಡಗಿದ. ಛತ್ರಿ ಮೊದಲಾದ ದಾನಗಳನ್ನು ಕೊಟ್ಟವರು ಯಾವುದೇ ಭಯವನ್ನು ಪಡೋದಿಲ್ಲ. ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ 5 ದೋಷಗಳಿವೆ ಅಂತ. ಆ ದೋಷಗಳನ್ನು ಯಾವತ್ತೂ ದೂರ ಇಡಬೇಕು ಅಂತ ಸೂರ್ಯ ಹೇಳ್ತಾ ಇದ್ದಾನೆ. ಈಗ ನಾವು ನೋಡ್ತಾ ಇರುವಂತಹ ಧರ್ಮಗಳಲ್ಲಿ ಹೇಳಿದವನು ಯಾರು? ಅಲ್ಲಿ ವಿಭಾವಸು ಅಂತ ಶಬ್ದ ಇದೆ. ವಿಭಾವಸು ಅನ್ನೋ ಶಬ್ದಕ್ಕೆ ಅಗ್ನಿ ಅಂತನೂ ಅರ್ಥ ಇದೆ, ಹಾಗೆ ಸೂರ್ಯ ಅಂತನೂ ಅರ್ಥ ಇದೆ. ಆದ್ರಿಂದ ಇಲ್ಲಿ ಧರ್ಮಗಳನ್ನು ಹೇಳ್ತಾ ಇದ್ದವನು ಸೂರ್ಯನೋ ಅಗ್ನಿಯೋ ಅಂತ ನಮಗೆ ಸ್ಪಷ್ಟ ಆಗೋದಿಲ್ಲ. ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಆ ಕಡೆ ಇರ್ಲಿ ನೋಡ್. ಬ್ರಹ್ಮಹತ್ಯೆ ಮಾಡಿದವನು, ಗೋಹತ್ಯೆ ಮಾಡಿದವನು, ಪರಸ್ತ್ರೀ ಲಂಪಟನಾದವನು, ಮತ್ತೆ ಸ್ತ್ರೀಯರನ್ನು ಅವಲಂಬಿಸಿ ಬದುಕುವಂತವನು, ಈ 5 ಜನ ಪಾಪಿಗಳು ಕೂಡ ನರಕದಲ್ಲಿ ನಾನಾ ತರಹದ ಶಿಕ್ಷೆಗಳನ್ನು ಅನುಭವಿಸುವಂತಾಗ್ತದೆ. ಈ 5 ಜನರು ಪಿತೃದೇವತೆಗಳಿಗೆ, ದೇವತೆಗಳಿಗೆ, ಯಾವುದೇ ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ಅಸಂಭಾಷ್ಯರು, ಅಸ್ಪೃಶ್ಯರು ಆಗ್ತಾರೆ. ಅಂಥವ್ರು ಯಾರೂ ಕೂಡ ದೇವತೆಗಳಾಗಲಿ ಪಿತೃಗಳಾಗಲಿ, ಕೊನೆ ಪಕ್ಷ ಈ ಜಗತ್ತಿನಲ್ಲಿರುವಂತಹ ಜ್ಞಾನಿಗಳಾದ ಬ್ರಾಹ್ಮಣರು ಕೂಡ ಈ 5 ಜನರನ್ನ ದೂರ ಇಡ್ತಾರೆ ಅಂತ ಅರ್ಥ. ಮುಂದೆ ಮತ್ತೊಂದು ಅಧ್ಯಾಯ. ಆ ಅಧ್ಯಾಯದಲ್ಲಿ ಪ್ರಮಥ ಗಣಗಳು. ಆ ಪ್ರಮಥ ಗಣಗಳು ಯಾವ ಧರ್ಮವನ್ನ ಹೇಳ್ತವೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಎಲ್ಲ ದೇವತೆಗಳು ಪ್ರಮಥ ಗಣಗಳಿಗೆ, ಪ್ರಮಥ ಗಣಗಳು ಅಂದ್ರೆ ರುದ್ರನ ಗಣಗಳು. ಈ ದೇವತೆಗಳು, ಪಿತೃಗಳು, ಋಷಿಗಳೆಲ್ಲ ಆ ಪ್ರಮಥ ಗಣಗಳಿಗೆ ಹೇಳಿದರು, ನೀವು ನಿಶಾಚರರು ಅಂತ ಕರೆಸ್ಕೊಂಡಿದ್ದೀರಿ. ಅಶುಚಿಗಳು ಅಂದ್ರೆ ಮೈಲಿಗೆ ಉಳ್ಳಂಥವ್ರು, ಪಾಪಿಗಳಾದ ಮನುಷ್ಯರನ್ನು ನೀವು ಹಿಂಸಿಸ್ತೀರಿ. ಆ ಪಾಪಗಳು ಯಾವುದು? ನಿಮ್ಮ ಹಿಂಸೆಗೆ ಕಾರಣವಾದ ಪಾಪಗಳು ಯಾವುದು? ಮತ್ತೆ ನಿಮ್ಮ ತೊಂದರೆಗೆ ಈಡಾಗಬಾರದು ಅಂದ್ರೆ ಮನುಷ್ಯ ಮಾಡಬೇಕಾದಂತ ಧರ್ಮಗಳು ಯಾವುದು? ರಕ್ಷೋಘ್ನಾನಿ ಚ ಕಾನಿ ಸ್ಯುಹು. ರಕ್ಷೋಘ್ನ ಮಂತ್ರಗಳು.
ರಾಕ್ಷಸರನ್ನ ದೂರ ಇಡುವಂತ ಕೆಲವು ಮಂತ್ರಗಳು ಮತ್ತೆ ವಿಧಾನಗಳು ಅದನ್ನೆಲ್ಲ ಹೇಳಿ ಅದಕ್ಕೆ ಪ್ರಮಥ ಗುಣಗಳು ಹೇಳಿದವು. ಮೈಥುನೇನ ಸದೋಚ್ಚಿಷ್ಟ, ಯಾವತ್ತೂ ಸ್ತ್ರೀ ಸಮಾಗಮದಲ್ಲಿ ಆಸಕ್ತರಾದವರು ಅಥವಾ ಒಮ್ಮೆ ಆದರೂ ಸ್ತ್ರೀ ಸಮಾಗಮ ಮಾಡಿ ಮುಂದೆ ಶುದ್ಧಿಯನ್ನು ಮಾಡ್ಕೊಳ್ಳದೇ ಇದ್ದವರು ಉಚ್ಚಿಷ್ಟರು ಅಂತ ಕರೆಸ್ಕೊತಾರೆ. ಹಿರಿಯರನ್ನ ಅವಮಾನಿಸುವವರು, ಮಾಂಸ ತಿನ್ನುವವರು, ವೃಕ್ಷದ ಬುಡದಲ್ಲಿ ಮಲಗುವಂಥವರು, ತಲೆಯ ಮೇಲೆ ಮಾಂಸವನ್ನು ಹೊತ್ಕೊಂಡು ಮಾರ್ಲಿಕ್ಕೆ ಹೋಗುವವರು ಅಂತ ಅರ್ಥ ಇದ್ದಿರಬೇಕು. ತಲೆಯ ಮೇಲೆ ಮಾಂಸವನ್ನು ಹೊತ್ಕೊಂಡು ಓಡಾಡುವವರು ಅಂತ ಇಷ್ಟೇ ಇದೆ. ಆಮಿಷಂ ಶೀರ್ಷತೋ ಯಸ್ಯ ಪಾದತೋ ಎಷ್ಟೇ ಸಂವಿಷಯ, ಕಾಲಿನ ಕಡೆಗೆ ತಲೆಯನ್ನಿಟ್ಕೊಂಡು ಮಲಗುವಂಥವ್ರು. ಅಂದ್ರೆ ಯಾವ ಕಡೆ ಯಾವ ದಿಕ್ಕಿಗೆ ಕಾಲು ಇರಬೇಕಾಗಿತ್ತೋ ಆ ದಿಕ್ಕಿಗೆ ಕಾಲನ್ನು ಇಡದೆ ತಲೆಯ ಮೇಲೆ ತಲೆಯನ್ನು ಆ ದಿಕ್ಕಿಗೆ ಇಟ್ಟು ಮಲಗುವವರು ಅಂತ ಅರ್ಥ. ಉದಾಹರಣೆಗೆ ಉತ್ತರ ದಿಕ್ಕಿಗೆ ಪಾದ ಇರಬೇಕು, ಉತ್ತರ ದಿಕ್ಕಿಗೆ ತಲೆಯನ್ನಿಟ್ಟು ದಕ್ಷಿಣ ದಿಕ್ಕಿಗೆ ಕಾಲು ಮಾಡಿ ಮಲಗುವುದು, ಪೂರ್ವ ದಿಕ್ಕಿಗೆ ಕಾಲು ಮಾಡಿ ಮಲಗುವುದು. ಇವರೆಲ್ಲ ಉಚ್ಚಿಷ್ಟರು ಅಂತ ಕರೆಸ್ಕೊತಾರೆ. ಉಚ್ಚಿಷ್ಟ ಅಂದ್ರೆ ಮೈಲಿಗೆ ಅಂತ ಅರ್ಥ. ತತ ಉಚ್ಚಿಷ್ಟಕಾ ಸರ್ವೇ ಬಹುಚ್ಛಿದ್ರಾಶ್ಚ ದಾನವಾಹ ಉದಕೇಚ್ಚಾಪ್ಯಮೇಧ್ಯಾನಿ ಶ್ಲೇಷ್ಮಾಣಂ ಚ ವಿಮುಂಚತೆ. ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವವರು, ಕಫ ಉಗಿಯುವವರು, ನಾವು ಇಂಥ ಎಲ್ಲ ನೀಚರಾದ ಮನುಷ್ಯರನ್ನು ತಿಂದು ಹಾಕ್ತೇವೆ, ಅವ್ರನ್ನು ಸಂಹರಿಸಿ ಬಿಡ್ತೇವೆ. ಇಂಥ ದುಷ್ಟರನ್ನ, ದುರಾಚಾರಿಗಳನ್ನ ನಾವು ಹಿಂಸಿಸ್ತೇವೆ. ಮತ್ತೆ ನಮ್ಮಂಥ ರಾಕ್ಷಸರ ದಾಳಿಯಿಂದ, ನಮ್ಮ ಹಿಂಸೆಯಿಂದ ದೂರ ಇರುವಂತಹ, ರಕ್ಷಣೆ ಪಡೆಯುವಂತಹ ವಿಧಾನಗಳನ್ನು ಹೇಳ್ತೇವೆ, ಕೇಳಿ. ಗೋರೋಚನ ಸಮಾಯುಕ್ತ ಸಮಾಲಂಭ, ಗೋರೋಚನವನ್ನು ಮೈಗೆ ಲೇಪಿಸಿಕೊಂಡಿರ್ಬೇಕು. ವಚ ಹಸ್ತಶ್ಚ, ವಚ ಅಂತ ಒಂದು ಬೇರು, ಆ ಬೇರನ್ನು ಕೈಯಲ್ಲಿ ಇಟ್ಕೊಂಡಿರ್ಬೇಕು. ತುಪ್ಪದಿಂದ ಮಿಶ್ರಿತವಾದ ಅಕ್ಷತೆಯನ್ನು ತಲೆಯ ಮೇಲೆ ಹಾಕೊಂಡಿರ್ಬೇಕು. ಮತ್ತೆ ಮಾಂಸಾಹಾರವನ್ನು ಪರಿತ್ಯರಿಸಬೇಕು. ಅಂಥವನನ್ನು ನಾವು ಯಾವತ್ತೂ ಹಿಂಸಿಸುವುದಿಲ್ಲ. ಗೋರೋಚನ ಅಂದ್ರೆ ಕಪಿಲ ಗೋವಿನ ಮೂತ್ರದಲ್ಲಿ ಇತ್ಯಾದಿ ಕಡೆ ಸಿಗುವಂಥದ್ದು ಅಂತ ನಾನು ಕಳೆದ ದಿವಸ ಹೇಳಿದ್ದೆ. ಅದು ನಮ್ಗೆ ಈಗ ಸುಲಭವಾಗಿ ಸಿಗದೇ ಇರಬಹುದು. ಆದ್ರೆ ವಚ ಅಂತ ಒಂದು ಬೇರಿದೆಯಲ್ಲ, ಆ ಬೇರು ಸುಲಭವಾಗಿ ಸಿಗುತ್ತದೆ ಇವತ್ತು ಕೂಡ. ಬಜೆ ಅಂತ ಕರೀತಾರೆ. ಅದರ ಬೇರನ್ನ ಕೈಯಲ್ಲಿ ಇಟ್ಕೊಂಡಿರಬೇಕು ಅಂತಿದೆ. ಈ ವಚ ಅನ್ನೋ ಬೇರಿಗೆ ಬಹಳ ಮಹತ್ವ ಇದೆ. ಅದರ ಕುರಿತಾಗಿ ನಾನು ಈ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದೇನೆ, ಅದನ್ನು ಹೇಳ್ತೇನೆ, ಕೇಳಿ. ಅದಕ್ಕೆ ವಚ, ಉಗ್ರಗ್ರಂಥ, ಷಡ್ಗ್ರಂಥ, ಗೋಲೋಮಿ, ಶತಪರ್ವಿಕ ಇತ್ಯಾದಿ ಪರ್ಯಾಯ ಪದಗಳಿವೆ. ಮತ್ತೆ ಅದರ ಮಹತ್ವ ಏನಿದೆ ಅದನ್ನು ಹೇಳ್ತಾರೆ. ನಾವು ಕೋಶಗಳನ್ನು ತೆಗೆದು ನೋಡಿದರೆ ಶಬ್ದ ಕಲ್ಪದ್ರುಮ ಮೊದಲಾದ ಕಡೆ ಈ ರತ್ನಮಾಲ ಅನ್ನೋ ಕೋಶಕ್ಕನುಸಾರವಾಗಿ ಇದಕ್ಕೆ ರಕ್ಷೋಗ್ನಿ ಅನ್ನುವ ಹೆಸರೇ ಒಂದಿದೆ. ತೀಕ್ಷ್ಣ, ಜಟಿಲ, ಮಾಂಗಲ್ಯ, ವಿಜಯ, ಉಗ್ರ, ರಕ್ಷೋಗ್ನಿ ಇತಿ ರತ್ನಮಾಲ ಅಂತ ಅದನ್ನ ವರ್ಣಿಸಿದ್ದಾರೆ. ವಚ್ಯ ಅಂತ ಕೂಡ ಹೇಳ್ತಾರೆ. ವಚ್ಯ, ಲೋಮಶ, ಇದು ಜಟಾಧರ ಅನ್ನೋ ಕೋಶದಿಂದ ನಾವು ತಿಳಿದು ಬರ್ತದೆ. ಭದ್ರ ಅಂತ ಕರೀತಾರೆ. ತುಂಬಾ ಸುಂದರವಾದ ಶಬ್ದಗಳಿಲ್ಲ. ಭದ್ರ ಅಂದ್ರೆ ಮಂಗಳಕರವಾದಂತ ಅರ್ಥ. ರಕ್ಷೋಗ್ನಿ ಅಂದ್ರೆ ಹೆಸರೇ ಹೇಳುವಂತೆ ರಾಕ್ಷಸರನ್ನು ನಾಶಪಡಿಸುವಂಥದ್ದು ಅಂತ ಅರ್ಥ. ಮತ್ತೆ ವಿಜಯ ಅಂದ್ರೆ ವಿಜಯವನ್ನು ಕೊಡುವಂಥದ್ದು ಅಂತ ಅರ್ಥ. ಮಂಗಲ್ಯ ಅಂದ್ರೂ ಭದ್ರ ಅಂದ್ರೂ ಒಂದೇ ಅರ್ಥ ಆಗ್ತದೆ. ಮತ್ತೆ ಉಗ್ರಗಂಧ ಅಂತ ಶಬ್ದ ಇದೆ, ತೀಕ್ಷ್ಣ ಅಂತಿದೆ. ಅದು ಖಾರವಾಗಿರ್ತದೆ. ಅದರಿಂದ ಅದನ್ನ ಚಿಕ್ಕ ಮಕ್ಕಳಿಗೂ ಕೂಡ ಒಮ್ಮೆಲೆ ತಿನ್ನಿಸಬಾರ್ದು, ತಾಯಿ ಹಾಲಿನ ಜೊತೆ ತಿನ್ನಿಸಬೇಕು ಅಂತ ಉಡುಪಿ ಕಡೆ ಸಂಪ್ರದಾಯದಲ್ಲಿ ಅದನ್ನು ಹೇಳ್ತಾರೆ. ಮತ್ತೆ ಒಂದು 4-5 ತಿಂಗಳು ಆದ ಬಳಿಕ, ಒಂದು 3-4 ತಿಂಗಳು ಆದ ಬಳಿಕ ದೇವರ ತೀರ್ಥದಲ್ಲಿ ಅದನ್ನು ತೆಗೆದು ಹಾಕ್ತಾರೆ. ಅದು ನಾನು ಹೀಗೊಂದು ಸ್ವಲ್ಪ ಬದಲಾವಣೆಗಳನ್ನ, ದೇವರ ತೀರ್ಥವೇ ಆ ಮಕ್ಕಳಿಗೆ ಮನ್ಯು ಸೂಕ್ತ ಮೊದಲಾದ ಮಂತ್ರಗಳಿಂದ, ವಾಯುಸ್ತುತಿ ಮೊದಲಾದ ಮಂತ್ರಗಳಿಂದ ಭಗವಂತನಿಗೆ ಮತ್ತೆ
ಮುಖ್ಯ ಪ್ರಾಣನಿಗೆ, ಹನುಮಂತನ ವಿಗ್ರಹಕ್ಕೆ ಇತ್ಯಾದಿಗಳಿಗೆ ಅಭಿಷೇಕ ಮಾಡಿ ಆ ತೀರ್ಥದಲ್ಲಿ ವಚಾವನ್ನು ತೇಯ್ದು ಮಕ್ಕಳಿಗೆ ತಿನ್ನಿಸಿದ್ರೆ ಅದು ಇನ್ನೂ ಹೆಚ್ಚು ಶ್ರೇಷ್ಠ ಆಗ್ತದೆ. ಇದಲ್ಲದೆ ವಚಾವನ್ನು ತೇಯ್ದು ಅದನ್ನ ಅಂಗೈಗೆ ಹಚ್ಚಿಕೊಂಡು ಮಗುವಿನ ಇಡೀ ಶರೀರಕ್ಕೆ ಲೇಪಿಸ್ತಾರೆ. ಅದರಿಂದಲೂ ಕೂಡ ಮಗುವಿಗೆ ಅದು ತುಂಬಾ ಶರೀರಕ್ಕೆ, ಅದರ ವಾಣಿಗೆ ಎಲ್ಲ ತುಂಬಾ ಪ್ರಚೋದಕವಾಗ್ತದೆ ಅಂತ ಆ ಕಡೆ ಕೇಳಿ ಬರ್ತದೆ. ಹೀಗೆ ವಚಾವನ್ನ ತಾಯಿ ಹಾಲಿನ ಜೊತೆಗೆ ಅಥವಾ ತೀರ್ಥದ ಜೊತೆಗೆ ಅಥವಾ ಅಂಗಾಂಗಗಳಿಗೆ ಅದನ್ನು ಹಚ್ಚುವುದು ಇದೆಲ್ಲ ಕಂಡು ಬರ್ತದೆ. ಇದು ಗರುಡ ಪುರಾಣದಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ, ಅದನ್ನು ಕೂಡ ಇಲ್ಲಿ ಹೇಳ್ತಿದ್ದೇನೆ. ಗರುಡ ಪುರಾಣದಲ್ಲಿ 198ನೇ ಅಧ್ಯಾಯದಲ್ಲಿ ಅದ್ಭಿರ್ವ ಪಯಸ ಆಜ್ಯೇನ, ನೀರಿನ ಜೊತೆಗೆ ಹಾಲಿನ ಜೊತೆಗೆ ತುಪ್ಪದ ಜೊತೆಗೆ 1 ತಿಂಗಳು ಕಾಲ ಈ ವಚಾವನ್ನು ಸೇವಿಸಬೇಕು. ಅದು ವಚಾ ಕುಡ್ಯಾ ನರಂ ಪ್ರಾಜ್ಞಂ ಶ್ರುತಿ ಧಾರಣ ಸಂಯುತಂ. ಶಾಸ್ತ್ರಗಳನ್ನ ಅವನು ಚೆನ್ನಾಗಿ ಅಧ್ಯಯನ ಮಾಡಬಲ್ಲಂತವನಾಗ್ತಾನೆ. ಅವನ ನಾಲಿಗೆ ಚುರುಕಾಗ್ತದೆ. ಸ್ಟಿಮ್ಯುಲೇಟರ್ ಅಂತೇಳಿ ಆಯುರ್ವೇದ ತಜ್ಞರು ಅದನ್ನು ಹೇಳ್ತಾರೆ. ನೋಡಿ, ಶ್ರುತಿ ಧಾರಣ ಸಂಯುತಂ ಅಂದ್ರೆ ಇನ್ನೊಂದು, ಅದಕ್ಕೆ ಕಿವಿ ಕೇಳಿಸ್ಬೇಕು. ಆ ಮಗುವಿಗೆ ಕಿವಿ ಕೇಳಿಸಿದಾಗಲೇ ಅದು ಮಾತನ್ನ ಆಡಬಲ್ಲಂತದ್ದಾಗ್ತದೆ. ಶ್ರುತಿ ಅಂದ್ರೆ ಕೇಳುವುದು, ಆಮೇಲೆ ಧಾರಣ ಅಂದ್ರೆ ಇನ್ನೊಬ್ರು ಆಡಿದ ಶಬ್ದಗಳನ್ನ ಧರಿಸುವುದು, ಅದು ಅರ್ಥ ಅದಕ್ಕೆ. ಚಂದ್ರ ಸೂರ್ಯಗ್ರಹೇ ಪೀತಂ, ಚಂದ್ರ ಸೂರ್ಯಗ್ರಹಣದ ಸಂದರ್ಭದಲ್ಲಿ, ಅಂದ್ರೆ ಗ್ರಹಣ ನಡೆದಾಗಲ್ಲ, ಗ್ರಹಣ ಆದ್ಮೇಲೆ ಅದನ್ನು ಪಾನ ಮಾಡಬೇಕು. ವಯೋನ್ವಿತಂ ವಚಾಯಾಹ ತತ್ಕ್ಷಣಂ ಕುರ್ಯ ನರಂ ಮಹಾಪ್ರಾಜ್ಞಾನ್ವಿತಂ ನರಂ, ಮಹಾಪ್ರಜ್ಞೆಯಿಂದ ಕೂಡಿದ ವ್ಯಕ್ತಿಯನ್ನಾಗಿ ವಚ ಮಾಡಬಲ್ಲದು ಅಂತ ಗರುಡ ಪುರಾಣದಲ್ಲಿ ಬರ್ತದೆ. ಇದಲ್ಲದೆ ಈ ವಚಾದ ಬಗ್ಗೆ ಸುಶ್ರುತ ಮತ್ತೆ ವಾಗ್ಭಟ, ಶಾಲಿನಾಥ, ಡುಂಡುಕನಾಥ, ಶಾರ್ಂಗಧರ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ವಾತ್ಸ್ಯಾಯನರ ಉಲ್ಲೇಖ ಇದೆ. ಇದೆಲ್ಲ ಕೇಳಿ ಬರ್ತದೆ. ವಾತ್ಸ್ಯಾಯನ ಕಾಮಸೂತ್ರದಲ್ಲಿದೆ, ಅಮರ ಮತ್ತೆ ಆಯುರ್ವೇದ ರಸಾಯನ, ಉಮಾಮಹೇಶ್ವರ ತಂತ್ರ, ರಸಮಂಜರಿ ಇತ್ಯಾದಿ ಗ್ರಂಥಗಳಲ್ಲೆಲ್ಲ ಅದ್ರ ಬಗ್ಗೆ ಕೇಳಿ ಬರ್ತದೆ. ಈ ಆಯುರ್ವೇದ ತಜ್ಞರೊಬ್ಬರನ್ನ ನಾನು ಮಾತಾಡಿಸಿದೆ ಇದ್ರ ಬಗ್ಗೆ. ಮತ್ತೆ ಉಡುಪಿ ಕಡೆ ಕೆಲವು ಸಂಪ್ರದಾಯಗಳನ್ನ ಹೇಳಿದೆ ನಿಮಗೆ. ತಾಯಿ ಹಾಲಿನಲ್ಲಿ ತೀರ್ಥದಲ್ಲಿ ಅದನ್ನೆಲ್ಲ ಕೊಡ್ತಾರೆ ಮಗುವಿಗೆ ಅಂತ ಹೇಳಿ, ಮತ್ತು ಮೈಗೆಲ್ಲ ಅದನ್ನ ಲೇಪಿಸ್ತಾರೆ ಅಂತ ಹೇಳಿ. ಉಡುಪಿ ಕಡೆಯ ತಾಯಂದ್ರನ್ನು ಕೂಡ ಅದ್ರ ಬಗ್ಗೆ ನಾನು ಸಂಪರ್ಕಿಸಿದ್ದೆ. ಅವರು ಆ ಮಾಹಿತಿಗಳನ್ನು ಕೊಟ್ಟಿದ್ರು. ಅದಲ್ಲದೆ ಆಯುರ್ವೇದ ತಜ್ಞರು ಒಬ್ಬರನ್ನು ಕೇಳಿದೆ. ಅವ್ರು ಹೇಳಿದ್ರು, ಇದು ಸುವರ್ಣ ವಚಾಯೋಗ ಅಂತ ಒಂದು ಪ್ರಿಪರೇಷನ್ ಮಾಡ್ತಿದ್ರಂತೆ ಮೊದಲು. ಈ ವಚಾದ ನಡುವೆ ಒಂದು ತೂತ್ ಮಾಡಿ, ಆ ಬೇರ್ನಲ್ಲಿ ಒಂದು ತೂತ್ ಮಾಡಿ, ಒಂದು ಬಂಗಾರದ ಕಡ್ಡಿಯಿಂದ ಅದಕ್ಕೆ ಚುಚ್ಚಿ ಅದನ್ನ ಜೇನುತುಪ್ಪದ ಮೂಲಕ ಮಕ್ಕಳಿಗೆ ತಿನ್ನಿಸ್ತಾ ಇದ್ರಂತೆ. ಅದು ಇತ್ತೀಚೆಗೆ ಅದೆಲ್ಲ ಹೋಗಿದೆ. ಆ ತರದ ನಾವು ಪ್ರಯತ್ನ ಪಡೋದು, ಬಂಗಾರದ ಅಂಶ ಮತ್ತೆ ವಚಾದ ಅಂಶ ಇತ್ಯಾದಿಗಳಿಂದ ಕೂಡಿದಂತಹ ಒಂದು ಪ್ರಿಪರೇಷನ್ ಅಂಗಡಿಯಲ್ಲಿ ಮಾರಾಟ ಸಿಗ್ತದೆ. ಇದು ಕಫ ಪರಿಹಾರಕ್ಕೆ, ಉಷ್ಣ ವೀರ್ಯ, ಇದು ಕಫವನ್ನು ಪರಿಹರಿಸ್ತದೆ ಹೊರತು ಬೇರೆ ದೋಷಗಳಿದ್ದಾಗ, ಪಿತ್ತ ಇತ್ಯಾದಿಗಳಿದ್ರೆ ಅದನ್ನು ಕೊಡಬಾರದು ಅಂತ ಅವ್ರ ಮಾಹಿತಿ ಹೇಳಿದ್ರು. ಲಕ್ವ ಹೊಡೆದಂತಹ ಪ್ರಸಂಗಗಳಿದ್ರೆ, ಪಾರ್ಶ್ವಾಘಾತ ಇತ್ಯಾದಿಗಳು ಹೊಡೆದಂತಹ ಪ್ರಸಂಗ ಇದ್ರೆ ಆಗ ಇದನ್ನ ರೋಗಿಯ ನಾಲಿಗೆಗೆ ಇತ್ಯಾದಿಗಳಿಗೆ ತಿಕ್ಕಿಸ್ತಾರೆ ಅಂತ ಅವರೊಂದು ಮಾಹಿತಿಯನ್ನು ಕೂಡ ಹೇಳಿದ್ರು. ಇನ್ನೊಂದು ಸ್ವಾರಸ್ಯದ ಮಾಹಿತಿಯನ್ನು ಹೇಳಿದ್ರು. ನಾನು ಉಡುಪಿ ಕಡೆ ಮಾಹಿತಿಯನ್ನು ಹೇಳಿದ್ನಲ್ಲ, ಅವರು ಅದನ್ನ ಹೇಗೆ ತಿನ್ನಿಸ್ತಿದ್ರು ಅಂತ ಹೇಳಿ. ಈ ಕಡೆ ಭಾಗದಲ್ಲಿಯೂ ಕೂಡ ಕೆಲವರು ಮರಾಠರಲ್ಲಿ ಆ ಸಂಪ್ರದಾಯ ಇದ್ದಂತೆ ಕಾಣಿಸ್ತು ನನಗೆ. ಹೇಳಿದವರು ಮರಾಠರಾದ್ರಿಂದ ಆತರ ಹೇಳಿದಷ್ಟೇ, ಬೇರೆಯವರಲ್ಲೂ ಇದ್ದಿರಬೇಕು. ಅವರು ಪಾಚವಿ ಪೂಜಾ ಅಂತ ಒಂದು ಪೂಜಾ ಮಾಡ್ತಿದ್ರಂತೆ, ಮಾಡ್ತಾರಂತೆ ಈಗಲೂ. ಅದು ಪಾಚವಿ ಪೂಜಾ ಅಂದ್ರೆ, ಪಾಚವಿ ಅಂದ್ರೆ 5ನೇದ್ದು, ಮಗುವಿಗೆ 5ನೇ ತಿಂಗಳಾಗುವ ಪ್ರಸಂಗದಲ್ಲಿ ಮಾಡುವಂತಹ ಪೂಜಾ. ಈ ಗ್ರಂಥಿಗೆ ಅಂಗಡಿಗೆ ಹೋಗಿ ಪಾಚವಿ ಪೂಜೆಗೆ ಬೇಕಾದ ಸಾಮಾನುಗಳನ್ನು ಕೊಡಿ ಅಂತ ಕೇಳಿದ್ರೆ ಶುಂಠಿ, ವಚ, ವಿಡಂಗ, ಮುರಡ ಶೃಂಗಿ ಮೊದಲಾದ ಅರಿಶಿಣ ಮತ್ತು ಕೆಲವು ಸಾಮಾನುಗಳಲ್ಲಿ ಸೇರಿಸಿದಂತ ಒಂದು ಪ್ರಿಪರೇಷನ್ ಅವ್ರು ಕೊಡ್ತಿದ್ರು. ಪ್ರಿಪರೇಷನ್ ಪೂರಾ ಅವರೇನು ಪ್ರಿಪರೇಷನ್ ಮಾಡಿದ್ದಲ್ಲ, ಅದನ್ನ ಆ ಎಲ್ಲ ಬೇರುಗಳಿರುವಂತಹ ಒಂದು ಸಿದ್ಧ ಸಾಮಗ್ರಿ ಅವ್ರು ಕೊಡ್ತಾ ಇದ್ರು. ಮನೆಗೆ ತಂದು ಅದನ್ನೆಲ್ಲ ತೇಯ್ದು ಮಕ್ಕಳಿಗೆ ತಿನ್ನಿಸ್ತಾ ಇದ್ರು. ಈಗ ನನಗೆ ಆಯುರ್ವೇದ ತಜ್ಞರು ಏನ್ ಹೇಳಿದ್ರು ಅಂದ್ರೆ, ಇದು ಹಿಂದೆ ಇತ್ತು, ಈಗ ದುರಂತ ಏನಿದೆ ಅಂದ್ರೆ ಪಾಚವಿ ಪೂಜಾ ನಡೀತದೆ, 5ನೇ ತಿಂಗಳಲ್ಲಿ ನಡೆಯಬೇಕಾದ ಪೂಜಾ ಒಂದು ನಡೀತದೆ. ಆದ್ರೆ ಆ ಬೇರುಗಳನ್ನು ತಂದ್ರು ಇಲ್ಲದಿದ್ರು ಇಲ್ಲ,
ತಂದ್ರು ಅದಕ್ಕೆ ಬರೀ ಆ ದೇವರಿಗೂ ಪೂಜೆ, ಬೇರಿಗೂ ಪೂಜೆ. ಇವ್ರು ಕೊಡುವುದು ಮಾತ್ರ ಮತ್ತೆ ಅಲೋಪತಿ ಮೆಡಿಸಿನ್ಗಳೇ. ಇಂಥ ದುರಂತ ಈಗ ನಡೆದಿದೆ. ದೇವರು ಪೂಜೆ ಮಾಡಿಸ್ಕೊಳ್ಳಿಕ್ ಮಾತ್ರ ಇರುವವನು, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅವನಿಗೇನು ಅಪ್ಲಿಕೇಶನ್ ಇಲ್ಲ ನಮ್ಮ ದುರಂತ ಅದು. ಹಾಗೆ ಬೇರುಗಳು ಕೂಡ, ಆಯುರ್ವೇದದ ಬೇರುಗಳು, ಗ್ರಂಥಗಳು ಕೂಡ ಪೂಜೆ ಮಾಡಿಸ್ಕೊಳ್ಳಿಕ್ಕಾಗಿ ಮಾತ್ರ ಇರುವಂಥವು. ವೈಯಕ್ತಿಕ ಜೀವನದಲ್ಲಿ ಏನೂ ಅಪ್ಲಿಕೇಶನ್ ಇಲ್ಲ ಅನ್ನುವ ದುರಂತ ನಮ್ದೆಲ್ಲ ಆಗಿಬಿಟ್ಟಿದೆ ಅಂತ ಈ ಪಾಚವಿ ಪೂಜಾದ ಬಗ್ಗೆ ಅವರೊಂದಿಷ್ಟು ಸ್ವಾರಸ್ಯಕರವಾದಂತಹ ಮಾಹಿತಿಗಳನ್ನು ಹೇಳಿದರು. ಹೀಗೆ ವಚಾವನ್ನ ನಾವು ಆಚರಣೆಗೆ ತರಬಹುದು, ಹೀಗೆ ವಚಾವನ್ನು ಉಪಯೋಗಿಸ್ಕೊಳ್ಬಹುದು ನಮ್ಮ ಜೀವಮಾನದಲ್ಲಿ. ಬೇರೆ ಬೇರೆ ಕಡೆ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಜನಾಂಗಗಳಲ್ಲಿ ಹೀಗೇನೊಂದು ಮಾಹಿತಿ ಇರ್ತದೆ, ಆಚರಣೆ ಇರ್ತದೆ. ಅದನ್ನ ಎಲ್ಲರೂ ಕೂಡ ಆಚರಣೆಗೆ ತರಬೇಕು. ಘೃತಮಿಶ್ರಿತವಾದ ಮಂತ್ರಾಕ್ಷತೆ ಅಂತ ಬಂತು. ಗುರುಗಳಿಂದ ಕೊಡಲ್ಪಟ್ಟಂತಹ ಮಂತ್ರಾಕ್ಷತೆ ಇತ್ಯಾದಿಗಳನ್ನು ತಲೆಯ ಮೇಲೆ ಧರಿಸಬೇಕು. ಅಥವಾ ನಿತ್ಯ ಗುರುಗಳ ಸನ್ನಿಧಾನ ಇರುವಂತಹ ಯಾವುದಾದ್ರೂ ಪಾದುಕೆಗಳು ಅಥವಾ ಗ್ರಂಥಗಳು, ಅದರ ಮೇಲೆ ಮಂತ್ರಾಕ್ಷತೆಯನ್ನು, ತುಪ್ಪದಿಂದ ಮಿಶ್ರಿತವಾದ ಮಂತ್ರಾಕ್ಷತೆಯನ್ನು ಏರಿಸಿ ಅದನ್ನು ತಲೆಯ ಮೇಲೆ ಹಾಕೊಳ್ಬೇಕು. ಇಂಥವನಿಗೆ ಆ ದೈತ್ಯರಿಂದ, ರಾಕ್ಷಸರಿಂದ ಯಾವುದೂ ಹಿಂಸೆ ಆಗೋದಿಲ್ಲ. ಮನೆಯಲ್ಲಿ ಅಗ್ನಿಹೋತ್ರದ ಅಗ್ನಿ ನಿತ್ಯ ಬೆಳಗ್ತಾ ಇರಬೇಕು. ಅಲ್ಲಿ ಈ ಪ್ರಾಣಿಗಳ ಹಿಂಸೆ ಆಗೋದಿಲ್ಲ, ಈ ಪಿಶಾಚಗಳ ಹಿಂಸೆ ಆಗೋದಿಲ್ಲ. ಅದಲ್ಲದೆ ಹೀಗೊಂದು ಅರ್ಥವನ್ನು ಅಲ್ಲಿ ಬರೀತಾರೆ. ಹುಲಿ ಇತ್ಯಾದಿಗಳ ಚರ್ಮ, ಅದರ ಕೋರೆ ದಾಡೆ ಇವೆಲ್ಲ ಮನೆಯಲ್ಲಿ ಇರಬೇಕು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಮನೆಯಲ್ಲಿ ಈ ಮಕ್ಕಳಿಗೆ ಆ ಹುಲಿ ಉಗುರಿನ ಒಂದು ಸರ ಹಾಕ್ತಾ ಇದ್ರು ಕಳೆದ ದಿವಸದಲ್ಲಿ. ತಾವು ಅದನ್ನು ಗಮನಿಸಿರ್ಬೇಕು. ಅದೆಲ್ಲ ಹೊರಟೋಗಿದೆ ಈಗ. ಹುಲಿಯ ಚರ್ಮ ಮನೆಯಲ್ಲಿರ್ತಿತ್ತು. ಅಥವಾ ಬೆಕ್ಕು, ಆಮೆ, ಕುರಿ, ಆಡು ಇವೆಲ್ಲ ಮನೆಯಲ್ಲಿರಬೇಕು ಅಂತ ವರ್ಣನೆ ಮಾಡ್ತಾರೆ. ಇವೆಲ್ಲ ಇದ್ರೆ ಆ ದುಷ್ಟಶಕ್ತಿಗಳ ಉಪಟಳ ಮನೆಗೆ ಆಗೋದಿಲ್ಲ, ಗ್ರಹಗಳ ಪೀಡಾನು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮಂತಹ ಅನೇಕ ಜನ ನಿಶಾಚರರು ಈ ಜಗತ್ತನ್ನು ಸಂಚರಿಸ್ತಾ ಇರ್ತಾರೆ. ಆದ್ರಿಂದ ನೀವು ಈ ರಕ್ಷೋಘ್ನ ಕಾರ್ಯಗಳನ್ನು ಮಾಡಬೇಕು, ರಕ್ಷೋಘ್ನ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೋಬೇಕು. ಇದು ಎಲ್ಲರಿಗೂ ಕೂಡ ಕ್ಷೇಮಕರವಾದ್ದು ಅಂತ ಪಿಶಾಚಗಳೇ, ಪ್ರಮಥಗಣಗಳೇ ಹೇಳಿದ ಮಾತು. ಇದಲ್ಲದೆ ರಕ್ಷೋಘ್ನ ಮಂತ್ರಗಳನ್ನು ಕೂಡ ಪಠನೆ ಮಾಡಬೇಕು. ಅಂತ ಮಂತ್ರಗಳೆಲ್ಲ ಅನೇಕ ವೇದ ಭಾಗಗಳಲ್ಲಿ ಇದ್ದೇ ಇದೆ. ನಾರಾಯಣ ವರ್ಮ, ವಿಷ್ಣು ಸಹಸ್ರನಾಮ ಇತ್ಯಾದಿ ಮಂತ್ರಗಳನ್ನು ಕೂಡ ಪಠಿಸಬೇಕು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದರ ಜೊತೆಗೆ ವಚಾದ ಬಗ್ಗೆ ಹೀಗೆ ಕೂಡ ಮಾಹಿತಿಯನ್ನು ಹೇಳಿದ್ದೀನಿ. ಇಲ್ಲಿಗೆ ಈ 2 ಅಧ್ಯಾಯಗಳ ಜೊತೆಗೆ ಇವತ್ತಿನ ಈ ಶ್ರವಣದ ಭಾಗ ಸಮಾಪ್ತವಾಗಿದೆ.